ಅತ್ತೆ, ನನಗೆ ಸುಮ್ಮನೆ ಕುಂತ್ಕೊಳಕ್ ಬೇಜಾರಾಯ್ತದೆ ಕಣತ್ತೆ. ಏನಾರ ಮಾಡ್ಲಾ? ಏನಾರ ಮಾಡ್ಲಾ ಅಂದ್ರೆ ಏನವ ಮಾಡಿ ಅತ್ತೆ. ಮನೆ ಕೆಲಸ ಎಲ್ಲ ಮುಗಿದಿದ್ದಲ್ಲತ್ತೆ. ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಏನಾರ ಒಂದು ಮಾಡ್ತೀನಿ ಕಣತ್ತೆ ನಾನು ಬಿಸ್ನೆಸ್. ನಾನು ನನ್ನ ಫ್ರೆಂಡ್ ಜಯಮ್ಮ ಅವಳಲ್ಲ, ನಾವಿಬ್ರು ಸೇರ್ಕೊಬಿಟ್ಟು ಏನಾರ ಒಂದು ಮಾಡಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿದೀವಿ. ಏನಾರ ಮಾಡಬೇಕು. ಏನು ವ್ಯಾಪಾರ ಮಾಡೋದು ಏನಾರ ಯೋಚನೆ ಮಾಡ್ತೀವಿ ಕಣತ್ತೆ. ನಮ್ಮ ಅಮ್ಮ ನನಗೆ ಹೇಳ್ಕೊಟ್ಟೈತೆ, ಸುಮ್ಮನೆ ಕುಂತ್ಕೋಬೇಡ, ಕುಂತ್ಕೊಂಡ್ರೆ ಗಂಡಸ್ರ ಕೈಯಾಗ ಶಾಣೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ದುಡ್ಡು ಕೇಳೋಕ್ಕಾಯ್ತದೆ. ಸುಮ್ಮನೆ ಕುಂತ್ಕೊಂಡು ಟೈಮ್ ಪಾಸ್ ಮಾಡಬೇಡ, ನನ್ನ ಮಾತು ಕೇಳ್ಬಿಟ್ಟು ನೀನು ಹೆಂಗೋ ಜೀವನದಾಗ ದುಡ್ಕೊಂಡು ಸಂದಾಗಿರೋದು ಕಲ್ತ್ಕ ಅಂತ ಹೇಳೈತೆ ಕಣತ್ತೆ. ಅದಕ್ಕೆ ನಾನಂತೂ ಹಂಗೇನೇ ನಿರ್ಧಾರ ಮಾಡ್ಬಿಟ್ಟಿವ್ನಿ. ಏನಾರ ಮಾಡಿ ನಾನು ಬಿಸ್ನೆಸ್ ಏನಾರ ಮಾಡ್ಬಿಟ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡು ನಾನು ಒಡವೆ ವಸ್ತ್ರ ಎಲ್ಲ ತಗೋತೀನಿ ಕಣತ್ತೆ. ಮನೆ ಕೆಲಸನೂ ಮಾಡ್ತೀನಿ, ಹಂಗೇನೆ ಇದನ್ನೂ ಮಾಡ್ತೀನಿ. ಅಯ್ಯೋ ಶಿವನೇ, ಇವಳು ಬಿಸ್ನೆಸ್ ಮಾಡ್ಬಿಟ್ರೆ ಮತ್ತೆ ನಾನೇನು ಮಾಡಲಿ? ಇವಳಿಗೆ ಅಷ್ಟೊಂದು ತಲೆ ಐತಾ? ಏನು ಬಿಸ್ನೆಸ್ ಮಾಡ್ತಾಳೆ ಇವಳು ಮಣ್ಣು ಮಚ್ಚಿ? ನನಗೆ ಏನು ಸಿಗ್ತದೆ ಆಮೇಕಿಂದ? ಏನು ಸಿಗಕ್ಕಿಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಇರು ಮಾಡ್ತೀನಿ. ಅಯ್ಯಯ್ಯ, ನೀನು ಬಿಸ್ನೆಸ್ ಅಂತ ಬಿಸ್ನೆಸ್ ಮಾಡ್ಕೊಂಡು ಕುಂತ್ಕೊಂಡ್ರೆ ನೀನು ಅತ್ತೆ ಮನೆ ಕೆಲಸ ಮಾಡೋರು ಯಾರತ್ತೆ? ನಮ್ಮ ಮನೆಯಾಗೆ ನುಸಿ ಬಟ್ಟೆ ಬೀಳ್ತಾವ, ಬಟ್ಟೆ ಒಗಿಬೇಕು, ಕಸ ಗುಡಿಸ್ಬೇಕು, ಸಾರಿಸ್ಬೇಕು, ಪಾತ್ರೆ ತೊಳಿಬೇಕು. ಅಯ್ಯೋ ಸಾಯ್ತದೆ ಹೇಳು. ಇದನ್ನೆಲ್ಲ ಕುಂತ್ಕೊಂಡು ಮಾಡೋರು ಯಾರು? ನೀನು ಬಿಸ್ನೆಸ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಏನು ಹೊಸಿ ಕೆಲಸ ಐತಿ ಅಂತ ಅನ್ಕೊಬಿಟ್ಟ? ಮನೆ ಕೆಲಸ ಕೆಲಸ ಐತೆ ಗೊತ್ತೇನು? ಕಣವ ಪದ್ದು. ನೀನು ಯಾಕೆ ದುಡಿಯಕ್ಕೆ ಹೋಗ್ಬೇಕು? ನಿಂಗೆ ಏನು ಬೇಕೋ ನಿಧಾನಕ್ಕೆಲ್ಲ ನಾನೇ ಕೊಡಿಸ್ತೀನಿ. ಇವಾಗ ನಿನ್ನ ಗಂಡನೂ ಅವನೇ, ನಿನ್ನ ಗಂಡನೂ ಎಲ್ಲನೂ ಕೊಡಿಸ್ತೀನಿ. ನೀನು ಈಗ ಮನೆ ಕೆಲಸಕ್ಕೆ ಈಗ ಎಲ್ಲರೂ ಮಾಡಲೇಬೇಕು ಹಂಚ್ಕೊಂಡು ಏನವ. ಸೊಸೆ ಬೇರೆ ಹೊಂಟ್ಬಿಟ್ಟವಳೆ. ರಾಧಾ ಅವಳನ್ನ ಬೇರೆ ಕರ್ಕೊಂಬಿಟ್ಟು ಬರ್ಬೇಕು ಸಮಾಧಾನ ಮಾಡ್ಬಿಟ್ಟು. ಈಗ ಮನೆಯಾಗ ನೀವಿರೋರು ಇಬ್ಬರೇ ನೆನೆಯ. ನೀವಿಬ್ಬರೇ ನೆನೆಯ ಹಂಚ್ಕೊಂಡು ಕೆಲಸ ಮಾಡ್ಬೇಕಲ್ವೇ? ಸಪೋರ್ಟ್ ಮಾಡ್ತೀನಿ ನಾನುವೇ, ಮಾಡೋಕ್ಕಿಲ್ಲ ಅಂತ ಹೇಳ್ತಿಲ್ಲ. ಹಂಗಂತ ಈಗ ಮನೆ ಕೆಲಸ ಮಾಡ್ದಿದ್ದಂಗೆ ಕಷ್ಟ ಆಗಕ್ಕಿಲ್ವ ನಿನಗೆ? ಅತ್ತೆ, ಕಷ್ಟ ಹಾಗೆ ಆಯ್ತದೆ. ಅತ್ತೆ, ನನ್ನ ಕೆಲಸ ಏನು ಅಂತ ಹೇಳೈತೆ ನೀವು? ಏನತ್ತೆ ನನ್ನ ಕೆಲಸ? ಇನ್ನೇನು, ಬಿಸ್ಲಾಗ ಹೋಗ್ಬಿಟ್ಟು 1 ಗಂಟೆ ಬಟ್ಟೆ ಒಕ್ಕೊಂಬಿಟ್ಟು ಬರಬೇಕು. ಹಾಗೇನೆ ನೀ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಸಾರಿಸ್ಬೇಕು. ಅದೇನೇ ನಿನ್ನ ಕೆಲಸ. ಪಾತ್ರೆನೂ ನೀನೇನಿಯ ತೊಳಿಬೇಕು. ಸರಿನೇ? ಇಷ್ಟೆಲ್ಲ ಮಾಡ್ಬಿಟ್ಟು ಆಮೇಲೆ ನೀನೇನ ಬಿಸ್ನೆಸ್ ಮಾಡ್ತೀನಿ ಅಂತ ಕುಂತ್ಕೊಂಡ್ರೆ ನಿಂಗೆ ಏನಿಲ್ಲ ಅಂದ್ರೂ ಸಂಜೆ ಆಯ್ತದೆ. ಮುಗಿಸೋಷ್ಟೊತ್ತಿಗೆ ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಟ್ಟೆ ಒಕ್ಕೊಂಬಿಟ್ಟು ಬರಕ್ಕೆ ಹೋದ್ರೂ ಮಧ್ಯಾಹ್ನ ಆಯ್ತದೆ ಒಕ್ಕೊಂಬಿಟ್ಟು ಬರೋಕ್ಕೆ. ಆಮೇಲಿಂದ ಸಾರಿಸೋದು ಗುಡ್ಸೋದು ಎಲ್ಲ ಯಾರು ಮಾಡ್ಯಾರು? ಬೇಜಾನ್ ಟೈಮ್ ಆಯ್ತದೆ. ಅತ್ತೆ, ಎಷ್ಟು ಬೇಗ ಎದ್ದೊಳ್ತೀನೋ, ಹೆಂಗೆ ಮುಗಿಸ್ತೀನೋ, ಏನು ಮಾಡ್ತೀನೋ ಅದೆಲ್ಲನೂ ಬೇಕಾಗಿಲ್ಲ. ನಾನು ಏನಾರ ಮಾಡಬೇಕು ಅಂತ ಪ್ಲಾನ್ ಮಾಡ್ತೇವೆ ಕಣತ್ತೆ. ಈ ಮನೆ ಕೆಲಸ ಮಾಡಿದ್ರೆ ನನಗೇನು ಕಾಸು ಸಿಗ್ತದೆ ಹೇಳಿ? ನೋಡಿ ಅತ್ತೆ, ಈಗ ನಾನು ಕಸ ಗುಡಿಸಿ ಪಾತ್ರೆ ತೊಳೆದು ಹಾಗೇನೆಯ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಆಮೇಲೆ ಉಳಿದಿರ್ತದಲ್ಲ ಅತ್ತೆ ಟೈಮು, ಆ ಟೈಮಾಗ ನಾನು ಏನಾದರೂ ಸಂಪಾದನೆ ಮಾಡ್ತೀನಿ ಅಂದರೆ ನಿಮ್ಗೆ ಏನಾರ ಬೇಜಾರತ್ತೆ? ಅಯ್ಯಯ್ಯೋ ನನಗೆ ಯಾಕೆ ಬೇಜಾರು? ಸಸೆ ದುಡಿತೀನಿ ಅಂತ ಹೇಳಿದ್ರೆ ನನಗೇನ ಬೇಜಾರಾಯ್ತದ? ದುಡ್ಕೊಂಡು ನಿಮ್ಮ ಮಟ್ಟು ನೀವು ಸಂಡಾಕಿರ್ರಿ, ನಾನು ಏನಾರ ಕೇಳೇನೆ? ಕನ್ಸು ಕಾಣ್ತಾವಳೆ ಕಣತ್ತೆ, ಕನ್ಸು ಕಾಣ್ತಾವಳೆ. ಎಲ್ಲಿಂದ ತಾನೇ ಮಾಡೋಕ್ಕಾಯ್ತದೆ ಕಣತ್ತೆ? ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗಿ 1 ಗಂಟೆ ಮನೆ ಕಳನಿ ಅಂತ ಅನ್ನಿಸ್ತಾ ಇರ್ತದೆ. ಅದು ಬಿಟ್ಬಿಟ್ಟು ಬೇರೆ ಇನ್ನೇನೋ ಮಾಡಬೇಕು ಅಂತ ಎಲ್ಲ ಅನ್ನಿಸ್ತದೆ ಕಣತ್ತೆ. ಇವಳು ಒಳ್ಳೆ ಸಂದ ಕೇಳ್ತಾಳೆ, ನನಗಂತೂ ನೊಗ ಗೊತ್ತಾಯ್ತೆ. ಯಪ್ಪ ದೇವ್ರೆ. ಸರಿ ಬಿಡಮ್ಮ, ಅದೇನು ಮಾಡ್ತೀಯೋ ಮಾಡಿವಂತೆ, ಮಾಡು. ಲೇ ಪ್ರೇಮಿ, ಅದೇನೋ ಬಿಡೆ, ಮಾಡ್ಕೊಂಡ್ಲಿ. ಅವಳೇನೋ ಓದವಳೆ ಇದ್ಯಾವಂತೆ, ಏನೋ ಮಾಡ್ಕೊಂಡಿ ಬಿಡು. ನಿಂಗೆ ಯಾಕೆ? ಅವಳು ಏನಾರ ಮಾಡ್ಕೊತಾಳೆ. ಅವಳ ಫ್ರೆಂಡ್ ಬೇರೆ ಬಂದವಳು ಈ ಊರಾಗೆ. ಏನೋ ಇಬ್ರು ಸೇರ್ಕೊಂಡು ಏನಾರ ಮಾಡ್ಕೊತಾರೆ, ನಾವು ಮಾಡ್ಕೊಂಡ್ಲಿ ಬಿಡು. ಅಯ್ಯೋ ನತ್ತೆ, ನನಗೇನಾರ ಹೊಟ್ಟೆ ಉರಿನ ಅತ್ತೆ? ನನಗೇನೋ ಹೊಟ್ಟೆ ಉರಿಲ್ಲ ಕಣಪ್ಪ. ನಾನು ಬಿಸ್ನೆಸ್ ಮಾಡ್ಕೊತೀನಿ ಕಣತ್ತೆ. ಅವಳು ಬಿಸ್ನೆಸ್ ಮಾಡಿದ್ರೆ ನಾನು ಬಿಸ್ನೆಸ್ ಮಾಡೋಕ್ಕಿಲ್ವಾ? ಯವ್ವ, ಮಾಡ್ಕೊಳ್ರಿ, ನಾನು ಯಾವುದಕ್ಕೂ ಅಡ್ಡಿ ಪಡ್ಸಕ್ಕಿಲ್ಲ. ಮನೆ ಕೆಲಸದಾಗ ಮಾತ್ರ ಜಗಳ ಮಾಡ್ಕೋಬೇಡ್ರಿ, ಸರಿನೇ? ನಿಮ್ಗೆ ಏನು ಬೇಕೋ ನೀವು ಆರಾಮಾಗಿ ಮಾಡ್ಕೊಂಡು ನಿಮ್ಮ ಪಾಡಿಗೆ ದುಡ್ಕೊಳ್ಳಿ. ನನಗೂ ಖುಷಿನೇನಿಯ. ಮನೆ ಕೆಲಸ ಮಾತ್ರ ಯಾವುದನ್ನೂ ಬಿಡಬಾರ್ದು. ಸರಿ ಅತ್ತೆ, ಆಯ್ತು. ಅಡುಗೆ ತಾನೆ ಒಂದೇ ಕಿತ ನಂದೇನತ್ತೆ ಇವಳಂತ ಕೆಲಸ ಅಲ್ಲ. ಬೆಳಿಗ್ಗೆ ಅಡುಗೆ ತಿಂಡಿ ಎಲ್ಲ ಒಂದೇ ಕಿತ ಮಾಡ್ಬಿಟ್ಟು ಮಾಡೋಗ್ಬಿಟ್ರೆ ನನಗೂ ಬೇಜಾನ್ ಟೈಮ್ ಸಿಗ್ತದೆ. ನಾನು ಬೇಜಾನ್ ಟೈಮಾಗೆ ಏನಾರ ಒಂದು ಮಾಡ್ಕೊತೀನಿ. ಸರಿ ಏನೋ ಮಾಡ್ಕೊಳ್ಳಿ. ನಾನು ಮಾಡ್ತೀನಿ ಅಂತಂದ್ರೆ ನೀನು ಮಾಡ್ತೀನಿ ಅಂತ ಹೇಳ್ತೀಗಲ್ಲ. ನಿನಗೆ ಸ್ವಂತ ಬುದ್ಧಿಯಿಂದ ಏನಾರ ಮಾಡು. ನಾನೇನು ಮಾಡ್ತೀನೋ ಅದನ್ನೇ ಮಾಡಕ್ಕೆ ಬರಬೇಡ. ನೀನು ಅನ್ಕೊಂಡ್ರೆ ಥರ ನಾನು ರಾಧಾ ಅಲ್ಲ, ಪದ್ದು ನಾನು. ಈ ಮನೆಗೆ ಹಿರಿ ಸೊಸೆ ನಾನು. ಈ ಮನೆಗೆ ಕಿರಿ ಸೊಸೆ ನಾನು. ಗೊತ್ತಾಯ್ತಾ? ನಾನು ಮಾಡಿದ್ದನ್ನೇ ಕಾಪಿ ಮಾಡಕ್ಕೆ ಹೋಗ್ಬೇಡ ನೀನು. ನಾನು ಏನೋ ಮಾಡ್ಕೊತೀನಿ, ಅದನ್ನ ಕಟ್ಕೊಂಡು ನಿಂಗೇನಾಗಬೇಕು? ನೀನು ಇಷ್ಟು ದಿನ ಏನು ಮಾಡ್ತಿದ್ದ ಅದನ್ನು ಮಾಡು. ನನಗೆ ಗೊತ್ತು ಟೇಮ್ ಹೆಂಗೆ ಉಳಿಸ್ಬೇಕು ಅಂತ. ಅಯ್ಯೋ ತಾಯಿ, ನೀನೇನು ಮಾಡ್ತಿದ್ದ ಅಂತ ನಂಗೇನು ಕನಸು ಬಿದ್ದೈತಾ? ನನಗೇನು ಕನಸು ಬಿದ್ದಿಲ್ಲ ನನಗೆ. ನಾನು ಏನಾರ ಮಾಡ್ಕೊತೀನಿ, ನಿನಗೆ ಯಾಕೆ? ಇವಳು ಬೆಳಿಗ್ಗೆ ಎದ್ದು ಬಟ್ಟೆ ಒಗೆದು ಕಸ ಗುಡಿಸಿ ಪಾತ್ರೆ ತೊಳೆದು ಯವ್ವ ಮಾಡೋ ಅಷ್ಟೊತ್ತಿಗೆ ಮುಗೀತು ಕತೆ. ಅಷ್ಟು ಸರಿ, ಇವಳು ಏನು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡವಳೆ ಅಂತ ಅರ್ಥ ಆಯ್ತಿಲ್ವಲ್ಲ. ಏನು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿರ್ತಾಳೆ ಇವಳು ಮನೆಯಾಳಿ. ಇವಳು ಇನ್ನೇನು ಬಿಸ್ನೆಸ್ ಮಾಡ್ತಾಳೆ? ಕಾಂಜಿ ಪಿಂಜಿ ಬಿಸ್ನೆಸ್ಸಾ? ನಾನೇನಾದರೂ ಮಾಡಬೇಕಲ್ಲ.
ಇವಳಿಗಿನ್ನ ಸಂದಕ್ಕೆ ಓದಿದ್ದೀನಿ ಅನ್ನಿಸ್ತದೆ ನನಗೇನು. ನಾನು ಏನಾರ ಒಂದು ಬಿಸ್ನೆಸ್ ಮಾಡ್ತೀನಿ ಇರು. ಇವಳಿಗಿನ್ನ ನಾನೇನು ಕಮ್ಮಿ. ನಮ್ಮ ಯಜಮಾನ್ರು ನಾನು ಹೋಗಿ ಕೇಳ್ತೀನಿ, ನನಗೂ ಏನಾರ ಒಂದು ಐಡಿಯಾ ಕೊಡಿ ಅಂತ ಹೇಳ್ಬಿಟ್ಟು. ನನಗೂ ಏನಾರ ಒಂದು ಐಡಿಯಾ ಕೊಟ್ಬಿಟ್ರೆ ನಾನು ಏನಾರ ಒಂದು ಮಾಡೇ ಮಾಡ್ತೀನಿ. ಇವಳಿಗಿನ್ನ ನಾನು ಯಾವುದ್ರಾಗೂ ಏನು ಕಮ್ಮಿ ಇಲ್ಲ. ಏನಪ್ಪ ಏನಪ್ಪ ಈ ಕೆಲಸ ಮಾಡ್ಸೋ ಅಷ್ಟೊತ್ತಿಗೆ ಸಾಕಾಗೋಯ್ತದೆ. ಉಸ್ ಮಂತಕ್ಕೆ ಹೋಗ್ಬಿಟ್ಟು ಒಂದಿಷ್ಟು ಊಟ ಗೀಟ ತಿಂದ್ಬಿಟ್ಟು 1 ಗಂಟೆ ಮನೆ ಕಂಡನ ಬರಬೇಕು. ಈ ಕೆಲಸಗಳೆಲ್ಲ ಮುಗಿಯಂಗೆ ಕಾಣೆ ನಾನು. ಅಷ್ಟು ಪಿರ್ನೆ ಎಲ್ಲನೂ. ರೀ ರೀ ಓ ಹೇಳಿ ಮೇಡಮ್ ಬರುವ, ಇಲ್ಲಿ ಗುಡಿಕೊಂಬಿಟ್ಟು ಬಂದಿದ್ದೀರಾ? ಏನು ಸಮಾಚಾರ ಇಲ್ಲಿ ಗುಡಿಕೊಂಬಿಟ್ಟು ಬರೋ ಅಂಥದ್ದು? ಏನೂ ಇಲ್ಲ ರೀ. ನೀವು ಹೇಳ್ತಿದ್ರಲ್ಲ ನಿನ್ನ ಮದುವೆಗೆ ಬದು ಏನು ಕೊಡ್ಸಕ್ಕೆ ಏನೇ ಆಗಿರಲಿಲ್ಲ ನಿನ್ಗಂತಂದ್ರೆ, ಏನಾರ ನೀನು ಕೊಡಿಸ್ತೀನಿ ತಗ, ನೀನು ಏನಾರ ತಗ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ಗೆಪ್ತಿ ಐತೇನ್ರಿ ನಿಮಗೆ? ಐತೆ ಇಲ್ಲದೆ ಏನು? ಏನು ಬೇಕು ಹೇಳು ನಿಂಗೆ? ಹೇಳದ್ನಲ್ಲ, 1,00,000 ರೂಪಾಯಿ ಐತೆ. 1,00,000 ರೂಪಾಯಿ ನಾನು ಚೀಟಿ ಹಾಕೊಂಡಿದ್ದೆ. 1,00,000 ರೂಪಾಯಿ ಚೀಟಿನೂ ಕೈಗೆ ಬಂದೈತೆ. ನಿಂಗೆ ಏನು ಮಾಡಬೇಕು ಅಂತ ಅನ್ನಿಸ್ತದೋ ಅದನ್ನ ಮಾಡು, ಏನು ತಗೋಬೇಕು ಅನ್ನಿಸ್ತದೋ ಅದನ್ನ ತಗ. ಅದ್ರಾಗ ನಾನು ಇನ್ನೇನು ಕೇಳ್ತೀನಿ ಹೇಳು? ಹಾ ರೀ, ನನಗಂತೂ ಕೆರೆ ತಕ ಹೋಗ್ಬಿಟ್ಟು ಬಟ್ಟೆ ಒಗ್ಯಕ್ಕೆ ಶಾನೇ ಬೇಜಾರಾಯ್ತದ್ರಿ. ನನಗಂತೂ ದೇವರಾಣೆ, ನನಗೇನಾರ ಬಿಸ್ನೆಸ್ ಮಾಡಬೇಕಲ್ಲ ಅಂತ ಐಡಿಯಾನು ಐತೆ ಕಣ್ರಿ ನನಗಂತೂ. ಅದಕ್ಕೆ ನಾನೇನು ಅನ್ಕೊಂಡಿವ್ನಿ ಅಂತ ಹೇಳಿದ್ರೆ, ನನಗೆ ಬಟ್ಟೆ ಒಗ್ಯಕ್ಕೆ ಏನು ಕಮ್ಮಿ ಅಂದ್ರೂ 4 ಗಂಟೆ ಕೆಲಸ ರೀ. ಆ 4 ಗಂಟೆನಾಗ ಬೇರೆ ಏನಾರ ಮಾಡ್ಬಿಡ್ಬೋದಲ್ಲ ಅಂತ ಆಸೆ. ಏನಾರ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ನನಗೆ ಒಂದು ವಾಷಿಂಗ್ ಮಿಷಿನ್ ಕೊಡಿಸ್ಬಿಡಿ. ವಾಷಿಂಗ್ ಮಿಷಿನಾಗ ಬಟ್ಟೆ ಹಾಕ್ಬಿಟ್ಟು ಕಾಲ್ ಮೇಲೆ ಕಾಲು ಹಾಕೊಂಡು ಕೆಲಸ ಮಾಡ್ತೀನಿ ನಾನು. ಲೇ ಪೊದ್ದಿ, ವಾಷಿಂಗ್ ಮಿಷಿನ್ ಎಲ್ಲ ಹೇಳಿದ್ದು ಮನೆ ಸಾಮಾನು ನಾನು ಕೇಳಿದ್ನ. ನಿನಗೇನು ಬೇಕೋ ಅದನ್ನ ತಗ, ಒಡವೆ ಪಡವೆ ಅಂತ ನಾನು ಹೇಳಿದ್ದು. ಯಾವ ಒಡವೆ ಪಡವೆ ಅದೇನು ನನಗೆ ಬೇಡ. ನನಗೆ ಯಾವ ಒಡವೆನೂ ಬೇಡ, ಯಾವ ಪಡವೆನೂ ಬೇಡ. ನಾನು ಈಗಲೇ ಹೇಳಿದ್ದೀನಿ, ನನಗೆ ವಾಷಿಂಗ್ ಮಿಷಿನ್ ಒಂದು ಕೊಡಿಸಿ ಮನೇನ ಕೆಲಸ ಮಾಡ್ಕೊಂಡು ನನಗಂತೂ ಕುಂತ್ಕೊಳಕ್ಕೆ ಆಗೋದಿಲ್ಲ ರೀ. ಏನಾರ ಬಿಸ್ನೆಸ್ ಮಾಡಬೇಕು ರೀ ನಾನಂತೂ. ಜಯಮ್ಮನೂ ಹೇಳವಳ್ರಿ, ಜಯಮ್ಮ ನಾನು ಬಿಸ್ನೆಸ್ಗೆ ಸಹಾಯ ಮಾಡ್ತೀನಿ, ಇಬ್ಬರು ಸೇರ್ಕೊಂಡು ಮಾಡೋಣ ಅಂತಲೇ ಹೇಳವಳೆ. ಲೇ ಅವೆಲ್ಲ ಆಗ್ದಿರೋ ಕೆಲಸ ಪೊದ್ದಿ. ಸುಮ್ಕೇನೆ ಈಗಲಿಂದ ತಲೆ ಮೇಲೆ ಯಾಕೆ ಹೇಳ್ಕತ್ತೀಯ? ಈಗ ಬಿಸ್ನೆಸ್ಗೆ ಅಂದರೆ ಹೊಸಿ ದುಡ್ಡು ಹಾಕಬೇಕು, ಮಾಡಬೇಕು, ಎಲ್ಲನೂ ಮಾಡಬೇಕು. ಹೊಸಿ ಕಷ್ಟ ಆಯ್ತದೆ, ದುಡ್ಡೆಲ್ಲ ಹೊಸಿ ಖರ್ಚಾಯ್ತದೆ. ಯೋಚನೆ ಮಾಡು, ನಾನು ಹೇಳೋದನ್ನ ಹೊಸಿ ಅರ್ಥ ಮಾಡ್ಕ. ಏನು ಅರ್ಥ ಮಾಡ್ಕೊಳ್ಳೋದು? ನಂಗೆ ಅದೆಲ್ಲ ಗೊತ್ತಿಲ್ಲ. ವಾಷಿಂಗ್ ಮಿಷಿನ್ ಒಂದು ಕೊಡಿಸ್ಬಿಡಿ, ನಂಗೆ ಸಾಕು. ಮುಂದದೆಲ್ಲ ನಾನು ನೋಡ್ಕೊತೀನಿ. ನೋಡು, ಮನೆ ಸಾಮಾನು ನಮ್ಮಮ್ಮ ಕೊಡಿಸ್ತದೆ. ಈಗ ವಾಷಿಂಗ್ ಮಿಷಿನ್ ಅಷ್ಟೊಂದು ಜನ ತಗೋಬೇಕು ಅಂದರೆ ಸುಮ್ಮನೆ ಒಂದು 40,000 ರೂಪಾಯಿ. ಸುಮ್ಮನೆ ವಾಷಿಂಗ್ ಮಿಷಿನ್ಗೆ ಆಯ್ತದೆ ಒಂದು 40,000-45,000 ರೂಪಾಯಿ. ಅದೆಲ್ಲ ಬೇಕಾ ನಿಂಗೆ? ಹಾಂ, ಏನಾರು ಒಡವೆ ಪಡವೆ ಮಾಡಿಸ್ಕ. ಈಗ ಇದೆಲ್ಲ ಬಿಟ್ಬಿಡು, ಬೇಡ. ಇಲ್ಲ ರೀ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ವಾಷಿಂಗ್ ಮಿಷಿನೇ ಕೊಡಿಸ್ಬೇಕು ಮನೆಯಾಗ. ಅದೇ ನಂಗೆ ದೊಡ್ಡ ದೊಡ್ಡ ಸಂಕಟದ ಕೆಲಸ ಅಂತ ಹೇಳಿದ್ರೆ, ನಿಮ್ಮ ಹೊತ್ತಿಗೆ ಅವಳಲ್ಲ ಮಳ್ಳಿ ನನಗೆ ಕಿತ್ತೋಗಿರೋ ಬಟ್ಟೆ ಹೋಗಿ ಕೆಲಸ ಕೊಟ್ಟವಳೆ. 4 ಅವರ್ ಬಿಸ್ಲ ಕುಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನನ್ನ ತಲೆ ಇಂಟೆಲಿಜೆಂಟ್ ತಲೆ ಏನು ಅಂತ ಹೇಳ್ಬಿಟ್ಟು ಅವಳಿಗೆ ತೋರಿಸ್ಬೇಕು. ನೀವು ನಡೀರಿ ಸುಮ್ಕೇನಿಯ, ನಂಗೆ ವಾಷಿಂಗ್ ಮಿಷಿನಿಗೆ ಬೇಕೇ ಬೇಕು. ನೋಡು, ವಾಷಿಂಗ್ ಮಿಷಿನ್ ಕೊಡಿಸ್ತೀನಿ, ಇದೇ ಕೊನೆ. ಆಮೇಕಿಂದ ನೀನು ಏನಾದ್ರೂ ಇಲ್ಲ ನನಗೆ ಒಡವೆ ಕೊಡಿಸ್ಲಿಲ್ಲ, ಸೀರೆ ಕೊಡಿಸ್ಲಿಲ್ಲ, ಬಟ್ಟೆ ಕೊಡಿಸ್ಲಿಲ್ಲ ಅಂತ ಮಾತಾಡಬಾರ್ದು, ಸರಿನೇ? ನಾನು ಕೊಡಿಸಿದ್ದು ನೀನೇ ಸುಮ್ಕೇನಿಯ. ಈಗ ವಾಷಿಂಗ್ ಮಿಷಿನ್ ತಗೋತಿದ್ದೆ ತಾನೆ, ಸುಮ್ಕಾಗ್ಬಿಡ್ಬೇಕು. ಆಯ್ತು ಬಿಡಿ, ನೀವು ಹೇಳ್ದಂಗೆ ಮಾಡ್ತೀನಿ. ಸರಿ, ಹಂಗಾದ್ರೆ ನಾನು ಅಷ್ಟೇ, ನೀನು ಹೇಳಿದ್ದಷ್ಟು ಕೊಡಿಸಿ ನಾನು ಸುಮ್ಕೆ ಆಯ್ತೀನಿ. ಸರಿ ಸರಿ, ಬಾ. ವಾಷಿಂಗ್ ಮಿಷಿನ್ ತಾನೆ, ಈಗಲೇ ಬುಕ್ ಮಾಡ್ಬಿಟ್ಟು ಬರನಿ. ದುಡ್ಡು ಆಮೇಕಿಂದ ಎತ್ತು ಖರ್ಚಾಯ್ತದೆ ಏನೋ. ಬದಿ ಯೋಚನೆ ಮಾಡು ಇನ್ನೊಂದು ಕಿತ. ಆಯ್ತು ರೀ, ನಾನು ಎಲ್ಲ ಯೋಚನೆ ಮಾಡಿದ್ದೆಲ್ಲ ಆಯ್ತು. ನನಗೆ ನಿಮ್ಮ ಹೊತ್ತಿಗೆ ಮುಂದೆ ಸೋಜ ಒಪ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ನಾನು ತಯಾರಿಲ್ಲ ರೀ. ಏನಾರ ಒಂದು ಬಿಸ್ನೆಸ್ ಮಾಡೇ ಮಾಡ್ತೀನಿ. ಎಂಥ ಕಷ್ಟ ಆದರೂ ಪರವಾಗಿಲ್ಲ ರೀ, ನಾನು ಖರ್ಚಿಗೆ ದುಡ್ಡು ಬರಬೇಕಷ್ಟೇ. ಏನಿಯ ಅಂಥ ಬಿಸ್ನೆಸ್ ಮಾಡೇ ಮಾಡ್ತೀನಿ. ಸರಿ ಸರಿ, ಆಯಿತು. ಅಯ್ಯೋ, ಈ ಪೊತ್ತಿ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಐಡಿಯಾ ನೀನೇ ಮಾಡ್ತಾವಳಲ್ಲ. ಏನು ಬಿಸ್ನೆಸ್ ಮಾಡ್ಬೋದು? ಗಂಡನ ಬೇರೆ ಎಲ್ಲಿಗೋ ಕರ್ಕೊಂಡು ಹೋಯ್ತಾವಳೆ. ಅಂದರೆ ಸೀರೆ ಗಿರೆ ಬಿಸ್ನೆಸ್ ಏನಾದರೂ ಮಾಡ್ತಾವಳ ಅಂತ. ಇವಳು ಏನು ಮಾಡ್ತಾಳೆ ಅದಕ್ಕಿಂತ ಮುಂಚೆ ನಾನೇ ಮಾಡಿಬಿಡ್ಬೇಕು. ಇಲ್ಲ ಅಂದರೆ ಅಯ್ಯೋ, ನಾನು ಮಾಡೋ ಬಿಸ್ನೆಸ್ನೇ ನೀನು ಇವಳು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಊರು ತುಂಬ ಹೇಳ್ಕೊಬಿಟ್ಟು ಬಂದು ನನ್ನ ಮರುವಾದಿ ಕಳಿತಾಳೆ. ಬೇಡ ಬೇಡ ಬೇಡ, ಇವಳು ಹಬ್ಬಬ್ಬ ಅಂದರೆ ಸೀರೆ ಬಿಸ್ನೆಸ್ ಮಾಡ್ಬೋದು. ಇಲ್ಲ ಅಂದರೆ ಉಪ್ಪಿನಕಾಯಿ ಹಪ್ಪಳ ಬಿಸ್ನೆಸ್ ಎಲ್ಲ ನಮ್ಮ ಮನೆಯಾಗ ಮಾಡೋಕ್ಕಾಗಲ್ಲ, ಅದೆಲ್ಲ ಮಾಡಲ್ಲ. ನನಗೇನೋ ಸೀರೆ ಬಿಸ್ನೆಸ್ ಏನೇನೋ ಮಾಡ್ತಾಳೆ ಅಂತ ಅನ್ನಿಸ್ತೈತೆ. ಇವಳು ಮಾಡೋದಕ್ಕಿಂತ ಮುಂಚೆ ನಾನೇ ಮಾಡಿರ್ತೀನಿ. ನನ್ನ ಗಂಡ ಎಲ್ಲ ಹಾಳಾಗೋದ್ನು. ಅವನಿಗೊಂದು 50,000 ಕೊಟ್ಬಿಟ್ರೆ ನಾನು ಅಡುಗೆ ಪಡುಗೆ ಎಲ್ಲ ಮಾಡಿಕ್ಬಿಟ್ಟು ಚೆನ್ನಾಗಿ ಸೀರೆ ತಂದು ಗುಡ್ಡಾಕೊಬಿಡ್ತೀನಿ. ಆಮೇಕಿಂದ ಇವಳಿಗಿನ ಮುಂಚೆ ನಾನೇ ಬಿಸ್ನೆಸ್ ಮಾಡ್ತೀನಿ, ನಾನೇ ಕಾಸು ಸಂಪಾದನೆ ಮಾಡ್ತೀನಿ. ನಮ್ಮ ಅಮ್ಮಂಗೊಂದು ಫೋನ್ ಹಾಕ್ತೀನಿ ಇರು. ಹಲೋ ಅಮ್ಮ, ಈ ಪದ್ಯ ಅವಳಲ್ಲ, ಇವಳಿಗೇನೋ ಬಿಸ್ನೆಸ್ ಮಾಡಬೇಕು ಅಂತ ಹೊಂಟವಳೆ ಕಣಮ್ಮ. ಏನು ಅಂತ ಗೊತ್ತಾಯ್ತಿಲ್ಲ ಕಣಮ್ಮ, ಏನೋ ಬಿಸ್ನೆಸ್ ಮಾಡೋಕೆ ಹೊಂಟವಳೆ. ನಾನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಣಮ್ಮ. ಹ್ಞೂ ಹ್ಞೂ ಕಣಮ್ಮ, ಅದಕ್ಕೆ ನೀನು ಸೀರೆ ಬಿಸ್ನೆಸ್ ಇರ್ಬೋದು ಅವಳು ಮಾಡೋದು ಅಂತ. ಸರಿ ಸರಿ, ನಾನು ಅದನ್ನೇ ಮಾಡ್ತೀನಿ. ಏನು ಗೊತ್ತೇನಮ್ಮ, ಅವಳಿಗಿನ್ನ ಮುಂಚೆ ನಾನೇ ಶುರು ಮಾಡಿಬಿಟ್ರೆ ಅವಳು ಬಾಯಿ ಮುಚ್ಕೊಂಡು ಸುಮ್ಮನೆ ಆಯ್ತಾಳೆ. ಇಲ್ಲ ಅಂದರೆ ಈ ಹೆಂಗಸ್ರೆಲ್ಲ ಮಾಡೋ ಬಿಸ್ನೆಸ್ ಸೀರೆ ಬಿಸ್ನೆಸ್ ಅಲ್ವೇ? ನಾವು ಎಂತೆಂಥ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಮಾಡ್ತಾವ್ರೆ, ನಾವು ಹಂಗೇನಿಯ ಮಾಡೋದು. ಹ್ಞೂ ಸರಿ ಸರಿ ಹೇಳು. ಟೆನ್ಷನ್ ಆಯ್ತಾಯ್ತು, ನನ್ನ ಗಂಡನ ತಗೋಬಿಟ್ಟು ಒಂದು 50,000 ರೂಪಾಯಿ ದುಡ್ಡು ಇಸ್ಕೊತೀನಿ ಇರು. ಇಲ್ಲ ಅಂದರೆ ನೋಡೋಣ, ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ನಿಂತ ಕಾಸಿಲ್ವಾ? ನಿಂತಾಕೆ ಸರಿ ಬಿಡು, ಸುಮ್ಮನೆ ಯಾಕೆ. ಹ್ಞೂ ಸರಿ ಸರಿ, ಆಯಿತು ಕಣಮ್ಮ. ನನ್ನ ಗಂಡನ ತಗೋಗ್ಬಿಟ್ಟು ಮಾತಾಡ್ತೀನಿ ಇರು ಫಸ್ಟು. ಹ್ಞೂ ಸರಿ ಕಣಮ್ಮ, ಆಯಿತು ಕಣಮ್ಮ, ಆಯಿತು ಕಣಮ್ಮ, ಮಾತಾಡ್ತೀನಿ. ಹ್ಞೂ
ಇರು ಅರ್ಜೆಂಟಾಗಿ ಅವಳು ಗಂಡನ ಜೊತೆ ಎಲ್ಗೋ ಹೋಯ್ತಾವಳೆ. ನಾನು ನನ್ನ ಗಂಡನ ಒಪ್ಪಿಸ್ಬಿಟ್ಟು ಸೀರೆ ಬಿಸ್ನೆಸ್ಗೆಲ್ಲ ರೆಡಿ ಮಾಡಿಸ್ಬಿಡ್ತೀನಿ. ಹ್ಞೂ ಸರಿ ಸರಿ ಆಮೇಕಿಂದ ಮಾಡ್ತೀನಿ. ರೀ ನೋಡ್ರಿ ಚೆನ್ನಾಗೈತೆ ರೀ, ಇದನ್ನೇ ತಗೊಬಿಡೋಣ. ಒಂದು 40,000 ಒಳಗಡೆ ಏನಿಯ ಯಾವುದೋ ಒಂದು ಸಣ್ಣದಾಕಿರೋ ವಾಷಿಂಗ್ ಮಿಷಿನ್ ತಗೊಬಿಟ್ರೆ ಅಷ್ಟೇ ಏನಿಯ ಸಾಕು ರೀ. ಅದನ್ನೇನಿಯ ತಗೊಬಿಟ್ಟು ಮಾಡ್ಕೊಬಿಡೋಣ ಪ್ಲೀಸ್ ರೀ, ಇದನ್ನೇ ಕೊಡಿಸ್ರಿ. ನೋಡೆ, ಮದುವೆ ಆದಾಗಿಂದ ಪಾಪ ನೀನು ಏನೂ ಕೊಡಿಸಿಲ್ಲ, ಎಂಥದೂ ಇಲ್ಲ. ನೀನು ಕೇಳ್ತಿದ್ಯಾ ಅಂತಂದರೆ ನಾನೇನು ಬೇಡ ಅಂತ ಅನ್ನೋಕ್ಕಾಯ್ತದ? ಸರಿ ಆಯಿತು, ನಿನ್ನಿಷ್ಟ ನನ್ನಿಷ್ಟ. ನೀನು ನೋಡು, ನಾನು ನಂಬ್ಕೊಂಡು ನೀನು ಬಂದಿದ್ದೀಯಾ, ನಿನ್ನನ್ನು ನಾನು ನಂಬ್ತೀನಿ. ನೀನು ಏನು ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ನೀನು ಬೆನ್ನೆಲುಬಾಗಿ ನಾನು ಸಹಾಯ ಮಾಡ್ಕೊಂಡಿರ್ತೀನಿ. ಸರ್ ಹೇಳಿ, ಏನು ಬೇಕಾಗಿತ್ತು? ಸರ್ ಅದೇ ಒಂದು ವಾಷಿಂಗ್ ಮಿಷಿನ್ ಬೇಕಾಗಿತ್ತು. ಹಾಂ ಹೇಳಿ, ಯಾವ ಕಂಪ್ನಿದು, ಎಷ್ಟು ಕೆ ಜಿದು ಬೇಕಾಗಿತ್ತು? ಒಂದು ಒಳ್ಳೆ ಸಣ್ಣದಾಕಿರೋ ಕಂಪ್ನಿದು ಒಂದು 8 ಕೆಜಿದು ಅಷ್ಟು ಬೇಕಾಗಿತ್ತು ಅಷ್ಟೇನಿಯ. ಒಂದು ಚೆನ್ನಾಗಿ ಒಗಿಬೇಕು ಸರ್, ನಮಗಂತೂ ಬಿರ್ಬಿರ್ನ ಕೆಟ್ಟೋಗ್ಬಾರ್ದು, ಪಳೆ ಎಲ್ಲ ಸಂದಕ್ಕೆ ಹೋಗ್ಬೇಕು. ಅಂಥದ್ದೆಲ್ಲ ಒಂದು ಬಜೆಟಾಗೆ ಒಂದು 40,000 ಒಳಗಡೆ ಏನಿಯ ಯಾವ್ದನ ಇದ್ರೆ ಹೇಳ್ಬಿಡಿ ಸರ್. ಹೌದು ಸರ್, ಒಂದು ಒಳ್ಳೆ ಕಂಪ್ನಿದು, ಯಾವ ಕಂಪ್ನಿ ಆದರೂ ಪರವಾಗಿಲ್ಲ ಸರ್. ನೋಡಿ, ಬಾಷು, ಎಲ್ ಜಿ, ಸ್ಯಾಮ್ಸಂಗು, ತುಂಬ ಗೋದ್ರೇಜು ಎಲ್ಲ ಥರದ್ದು ವಾಷಿಂಗ್ ಮಿಷಿನ್ ಎಲ್ಲ ಇದ್ದಾವೆ. ನೋಡಿ, ಎಲ್ ಜಿ ತೊಗೊಳಂಗಿದ್ರೆ ತೊಗೊಳ್ಳಿ. ನಿಮ್ಗೇನು 8 ಕೆ ಜಿ ಅಂದರೆ ನಾನು 40,000 ರೂಪಾಯಿ ಒಳಗಡೆ ಹಾಕ್ಕೊಡ್ತೀನಿ. ತುಂಬ ಚೆನ್ನಾಗಿರೋವಿದ್ದಾವೆ. ದೊಡ್ಡ ಫ್ಯಾಮಿಲಿ ಆದರೆ ನೀವು 12 ಕೆ ಜಿ ತೊಗೋಬೇಕಾಗುತ್ತೆ. ನೀವೇನೋ ಕಡಿಮೆ ಜನ ಇದ್ದೀರಾ, ಒಂದು 3 ಜನ 2 ಇದ್ದೀರಾ ಅಂದರೆ 6 ಕೆ ಜಿದು ತೊಗೋಬೇಕಾಗುತ್ತೆ. ಇಲ್ಲ ಜಾಸ್ತಿ ಜನ ಇದ್ದರೆ 12 ಕೆ ಜಿ ತೊಗೊಳ್ಳಿ. 12 ಕೆ ಜಿದಾದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. 8 ಕೆ ಜಿದಾದರೆ ನಿಮಗೆ 38, 39 ಅಷ್ಟು ಆ ರೇಂಜ್ಗೆಲ್ಲ ಬಂದ್ಬಿಡುತ್ತೆ. ನೋಡಿ ಮೇಡಮ್, ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೊಂಥರ ಸಣ್ಣದೈತೆ, ಈ ಬಿಳೆ ಕಲರ್ದೇನಿಯ ನಂಗೂ ಇಷ್ಟ ಆಯಿತು. ಲೇ ಪದ್ದಿ, ಅದು ಬಿಳೆದೆಲ್ಲ ಗಲೀಜಾಯ್ತದೇನೋ, ಯಾರು ಅದನ್ನು ನೋಡ್ತಾಗ? ಮೇಡಮ್ ನೀವು ಯಾಕೆ ನೀವು ನೋಡಿ, ಕಲರ್ ಗ್ರೇ ಕಲರ್ ಬರುತ್ತೆ, ವೈಟ್ ಕಲರ್ ಬರುತ್ತೆ, ಬ್ಲ್ಯಾಕ್ ಕಲರ್ ಬರುತ್ತೆ, ನಿಮ್ಗೆ ಇಷ್ಟು ಕಲರ್ ಬರುತ್ತೆ ಮೇಡಮ್. ಅದ್ರಾಗೂ ಈ ಗೋಲ್ಡ್ ಕಲರ್ ಒಂದು ಬರುತ್ತೆ. ನೀವದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ತುಂಬ ಚೆನ್ನಾಗಿದೆ, ಎಲ್ ಜಿ ಕಂಪ್ನಿನೂ ಚೆನ್ನಾಗಿದೆ, ಸ್ಯಾಮ್ಸಂಗು, ಬ್ಯಾಶು ಮೇಡಮ್ ತುಂಬ ಚೆನ್ನಾಗಿದೆ. ಎಲ್ಲ ಕಂಪ್ನಿ ಯಾವುದೂ ಕಂಪ್ಲೇಂಟ್ ಇಲ್ಲ, ಸೂಪರ್ ಆಗಿದೆ. ನೀವು ನೋಡಿ ಫಸ್ಟು. ರೀ ನೋಡ್ ಬರ್ರಿ, ನೀವೇನಿಯ ಯಾವುದು ಅಂತ ನಂಗೆ ಗೊತ್ತಾಗಕ್ಕಿಲ್ಲ. ನಮ್ಮ ಮನೆಗೇನು ವಾಷಿಂಗ್ ಮಿಷಿನ್ ಇರಲಿಲ್ಲ ರೀ. ನೋಡಿ ಬನ್ನಿ. ನೀವೇನಿ ಇದಿರಲ್ಲ, ಇಲ್ಲ ಈಗ ಪಕ್ಕದೈತೆ ನೋಡಿ, ಇದು ಒಂಥರ ಗ್ರೇ ಕಲರ್ದು ಇದಿರಲ್ಲ ನೋಡಿ, ಬುಕ್ ಮಾಡ್ಬಿಟ್ಟು ಹಂಗೇನೆ ಒತ್ಕೊಂಡು ಹೋಗ್ಬಿಡೋಣ. ಸರ್ ಯಾವಾಗ ಕೊಡ್ತೀರಾ ಡೆಲಿವರಿನ? ಸರ್ ನಾಳೆ ಒಳಗಡೆ ಡೆಲಿವರಿ ಕೊಡ್ತೀವಿ, ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಹೋಗಿ. ಆಮೇಲೆ ಮನೆಗೆ ಬಂದಮೇಲೆ ಫುಲ್ ಕ್ಯಾಶ್ ಕೊಟ್ಬಿಟ್ಟು ನೀವು ಡೆಲಿವರಿ ತೊಗೊಳ್ಳಿ. ನೋಡಿ ಸರ್, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಫರ್ ಬೇರೆ ಇದೆ, ನಾನು ಆಫರ್ ಹಾಕ್ಕೊಡ್ತೀನಿ. ಕ್ರಿಸ್ಮಸ್ ಆಫರ್ ಬೇರೆ ನಡೀತಿದೆ. ಹಾಂ ಸರ್ ನೋಡ್ತೀವಿ. ರೀ ಗ್ರೇ ಕಲರೇ ಕೊಡಿಸಿ, ಇದೇ ಸಂದಾಕೈತೆ ಇದು. ಈ ಎಲ್ ಜಿ ಕಂಪ್ನಿ ಅನಿಸ್ತದೆ, ಇದು ಸೂಪರ್ ಆಗೈತೆ. ಇದನ್ನೇ ಕೊಡಿಸಿ ಅತ್ತಾಗೆ. ಸರಿ ನೋಡ್ಬೋದು, ನಿಂಗೆ ಯಾವ್ದು ಇಷ್ಟ ಏನಿಯಾ ಅದನ್ನೇ ತಗ. ತಿರುಗಿ ಮನಗೋದ್ಮೇಲೆ ಸಂದಕ್ಕಿಲ್ಲ, ಇದು ಕೆಟ್ಟೋಯ್ತು, ಇದು ಹಂಗೆ ಇದು ಹಿಂಗೆ ಅಂತ ಮಾತ್ರ ಹೇಳ್ಬೇಡ. ಇದೇ ಸಂದಾಕೈತೆ, ಇದೇನೇ ಕೊಡಿಸಿ.